ಶ್ರೀಗಳೇ, ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನುವಂತಹದ್ದು ಹೇಗೆ ನೆನಪಿಸ್ಕೊಂತೀರಿ? ಶಾಮನೂರು ಶಿವಶಂಕರ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರನ್ನು ನಾವು ಅನೇಕ ವರ್ಷಗಳಿಂದ ನಮ್ಮವರ ಒಡನಾಟ, ಮಠದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ನಡೆದಾಗ ತುಂಬ ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಿದರು. ಅವರು ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ಮೊದಲು ವಾಣಿಜ್ಯೋದ್ಯಮಗಳಿಗೆ ಭಾಳ ಪ್ರಸಿದ್ಧ ಆಗಿತ್ತು. ಮ್ಯಾಂಚೆಸ್ಟರ್ ಅಂತ ಕರಿತಾಯಿದ್ರು ದಾವಣಗೆರೆಯನ್ನು. ಶಾಮನೂರು ಶಿವಶಂಕರಪ್ಪನವ್ರನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದವರೇ ನಮ್ಮ ಲಿಂಗೈಕ್ಯ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ನಾವು ಕಾಶಿಯಲ್ಲಿ ಓದ್ತಾ ಇದ್ದಾಗ ನಮ್ಮ ಲಿಂಗೈಕ್ಯ ಗುರುಗಳು ನಮಗೊಂದು ಪತ್ರ ಬರೆದಿದ್ರು. ಈ ದಿನ ನಾವು ಶಿವಶಂಕರಪ್ಪನವ್ರನ್ನ ಕಾರ್ಯದರ್ಶನಾಗಿ ಬಾಪೂಜಿ ವಿದ್ಯಾಸಂಸ್ಥೆಗೆ ಆಯ್ಕೆ ಮಾಡಿದ್ದೀವಿ, ನಮಗೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಒಂದು ಪತ್ರವನ್ನು ಬರೆದಿದ್ರು. ಅವರು ಕಾರ್ಯದರ್ಶಿಗಳಾಗಿ ವಿದ್ಯಾಕ್ಷೇತ್ರದಲ್ಲಿ ದಾವಣಗೆರೆಯನ್ನು ಈಗ ಆಕ್ಸ್ಫರ್ಡನ್ನಾಗಿ ಅವರು ಬೆಳೆಸಿದ್ದಾರೆ. ಜಗತ್ತಿನಾದ್ಯಂತ ಇಲ್ಲಿ ಓದಿದಂತಹ ಮೆಡಿಕಲ್ ವಿದ್ಯಾರ್ಥಿಗಳಾಗಲಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿ ಜಗತ್ತಿನೆಲ್ಲೆಡೆ ಅವರು ಇದ್ದಾರೆ. ಒಂದು ಕಡೆ ಸಮಾಜದಲ್ಲಿ ಒಂಥರ ಶೂನ್ಯ ಆವರಿಸಿದೆ. ಒಂದು ರೀತಿ ದಾವಣಗೆರೆ ಒಂದು ರೀತಿಯಲ್ಲಿ ಕಳೆಗುಂದಿದೆ ಅಂತ ಹೇಳ್ಬೋದು. ಅವರು ಎಲ್ಲಿ ನೋಡಿದ್ರು ಅವರ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ, ಹೌದು, ಅವರ ಸೇವೆ ಅವಿಸ್ಮರಣೀಯ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಅನುಗ್ರಹಿಸಲಿ. ಅವರ ಕುಟುಂಬದವರಿಗೆ ದುಃಖವನ್ನು ಸಹಿಸಿಕೊಳ್ಳೋ ಶಕ್ತಿಯನ್ನು ದಯಪಾಲಿಸಲು ಆಶಿಸ್ತೇವೆ. ಅವರು ಬಹಳ ಶ್ರದ್ಧಾಭಕ್ತಿ ಉಳ್ಳವರಾಗಿದ್ದರು. ಅವರ ಸಹಧರ್ಮಿಣಿ ಪಾರ್ವತಮ್ಮನವ್ರನ್ನೂ ಸಹ ಇಲ್ಲಿ ನೆಲೆಸಬೇಕು, ಇಲ್ಲೇ ಅವರ ಸಮಾಧಿ ಇದೆ ಅಂತ ತಿಳಿದು ಬಂತು ನಮಗೆ. ನಮ್ಮ ದರ್ಶನಕ್ಕೆ ಶಿವಶಂಕರಮ್ಮನವ್ರು ಬರುವಾಗಲೆಲ್ಲ ನಾವು ಹಾಸ್ಯವಾಗಿ ಹೇಳ್ತಾ ಇದ್ವಿ, ಅವ್ರಿಗೆ 2 ಜೇಬುಗಳಿದ್ದು. ಒಂದು ಜೇಬು ಪಾರ್ವತಮ್ಮನವ್ರದ್ದು, ಇನ್ನೊಂದು ಜೇಬು ಶಿವಶಂಕರಪ್ಪ. ಹಾಸ್ಯವಾಗಿ ಹೇಳ್ತಾ ಇದ್ರು. ಪಾರ್ವತಮ್ಮನವ್ರ ಜೇಬಿನಲ್ಲಿ ನಮಗೆ ಕೊಡಬೇಕಾದ ಕಾಣಿಕೆ ಇಟ್ಟು ಕಳಿಸ್ತಿದ್ರು ಅವರು. ಶಿವಶಂಕರ ಇನ್ನೊಂದು ಜೇಬಿನಲ್ಲಿ ಅವರು ಧೂಮಪಾನ ಮಾಡ್ತಾ ಇರ್ತಕ್ಕಂಥ ಸಿಗರೇಟ್ ಪ್ಯಾಕ್ಗಳಿರ್ತಾ ಇದ್ರು. ಕೆಲವು ವರ್ಷಗಳಿಂದ ಅವರು ಅದನ್ನು ಕೈಬಿಟ್ಟು. ಇವತ್ತು ಸುಮಾರು ಜನ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರು ಅಂತಿಮ ದರ್ಶನ ಪಡೆಯಲಿಕ್ಕೆ. ಎಲ್ಲ ಒಂದೇ ಜಾತಿ, ಒಂದೇ ಧರ್ಮದವ್ರಲ್ಲಿ ಎಲ್ಲ ಜಾತಿಯವರು ಕೂಡ ಬಂದು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ದಾನಶೂರ ಕರ್ಣ ಅಂತ ನಾವು ಕೇಳಿದ್ದೀವಿ. ಆ ಕರ್ಣ ಹೇಗಿದ್ದಿರ್ಬೋದು ಅನ್ನೋದಕ್ಕೆ ಶಾಮನೂರು ಶಿವಶಂಕರಮ್ಮನವರು ಕಣ್ಣಾರೆ ನೋಡಿದಂಥ ಜನ. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರು ಕೊಡುಗೆ ದಾನಿಗಳಾಗಿದ್ದರು. ಒಂದು ವಿಶೇಷತೆ ಏನು ಅಂದರೆ, ಯಾರಿಗೆ ಅವರು ವಾಗ್ದಾನ ಮಾಡಿರಲಿ, ದಾನ ಘೋಷಣೆ ಮಾಡಿರಲಿ, ದಾನ ಪಡೆಯೋರು ಸಕಾಲದಲ್ಲಿ ಬರದೇ ಹೋದರೆ ಶಿವಶಂಕರಪ್ಪನವ್ರೆ ಅವ್ರು ಕರೆದು, ನಾನು ವಾಗ್ದಾನ ಮಾಡಿದ್ದೆ ತೊಗೊಂಡು ಹೋಗಿ ಅಂತ ಹೇಳಿ ಖುದ್ದು ಕರೆದು ಕೊಟ್ಟು ಕಳಿಸ್ತಾಯಿದ್ರು. ಅಂಥ ಒಂದು ಔದಾರ್ಯ ಅವರಲ್ಲಿ ಮಾತ್ರ ನಾವು ಕಾಣ್ತಾಯಿದ್ವಿ. ಇದು ಸಿರಿಗೆರೆ ಶ್ರೀಗಳ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಹರೀಶ್, TV9 ದಾವಣಗೆರೆ.